ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಮೋದಿ. ಯುವಕರೇ ದೇಶದ ಶಕ್ತಿ ಎಂದ ಪ್ರಧಾನಿ. ಹಳ್ಳಿ ನಗರಗಳಲ್ಲಿ ಯುವ ಶಕ್ತಿ ಹೆಚ್ಚಾಗಬೇಕು ಎಂದ ಸಿಎಂ ಡಿಕೆಶಿ. ಸಂಪುಟ ವಿಸ್ತರಣೆ ಸರ್ಕಸ್ಗೆ ಸೋಮವಾರ ಬ್ರೇಕ್. ನಾಳೆ ರಾತ್ರಿಯೊಳಗೆ ನೂತನ ಸಚಿವರ ಪಟ್ಟಿ ಪ್ರಕಟ. ಅತ್ತ ಶಾಸಕರಿಂದ ಮಂತ್ರಿಗಿರಿಗಾಗಿ ತೀವ್ರ ಲಾಭಿ. ಇನ್ನು ಮುಂದೆ ಕಸ ಎಸೆದ್ರೆ ಎಫ್ಐಆರ್. ತ್ಯಾಜ್ಯ ಎಸೆಯುವ ವಾಹನಗಳು ಸೀಸ್. ಖಾಲಿ ನಿವೇಶನಗಳನ್ನ 5 ವರ್ಷಕ್ಕಿಂತ ಹೆಚ್ಚು ಅವಧಿ ಬಿಟ್ರೆ ವಾಪಸ್ ಪಡಿತೀವಿ ಎಂದ್ರು ಸಿಎಂ. ಕರ್ನಾಟಕದಲ್ಲಿ ಮತ್ತೆ ಬೆರಸು ಪಡೆದ ಮಳೆರಾಯ. ಕೊಡಗು, ಚಿಕ್ಕಮಗಳೂರು, ಮಂಗಳೂರಿನಲ್ಲಿ ಭೂಕುಸಿತ. ಕೇರಳದಲ್ಲಿ ಭಾರೀ ಮಳೆಗೆ 3 ಬಲಿ. 10 ವರ್ಷದ ಸಂಸಾರದಲ್ಲಿ ಅನುಮಾನದ ಬಿರುಗಾಳಿ. ಹಾಸನದಲ್ಲಿ ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ. ಇನ್ನೂ ಸಿಗದ ಪತ್ನಿಯ ಮೃತದೇಹಕ್ಕಾಗಿ ಖಾಕಿ ಹುಡುಕಾಟ.